ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡೋಣ ಅಂತ ರೀಸೆಂಟ್ ಆಗಿ ನಾನು ರಿಸರ್ಚ್ ಮಾಡ್ತಿದ್ದಾಗ ನನಗೆ ಈ ಬೆಟ್ಟ ಕಣ್ಣಿಗೆ ಬಿತ್ತು. ಆ ಬೆಟ್ಟಕ್ಕೆ ನಾವು ಹೋಗಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ನಡೆದಂತ ಒಂದು ಚಿಕ್ಕ ಘಟನೆನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನ್ಕೊಂತೀನಿ. 10 ವರ್ಷಗಳ ಹಿಂದೆ ನಾನು ನಮ್ಮೂರ್ನಲ್ಲಿದ್ದೆ. ಅವತ್ತು ಭಾನುವಾರ ಆಗಿತ್ತು. ಅವತ್ತು ಭಾನುವಾರ ದಿನ ಟಿವಿ ಒಳಗೆ ಉದಯ ಟಿವಿ ಬರ್ದಿತ್ತು. ಆ ಉದಯ ಟಿವಿಯಲ್ಲಿ ಸಿಂಹಾದ್ರಿಯ ಸಿಂಹ ಫಿಲಂ ಹಾಕಿದ್ರು. ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಊಟ ಮಾಡ್ಕೊಂಡು ನಾವು ಸಿಂಹಾದ್ರಿಯ ಸಿಂಹ ಫಿಲಂ ನ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು, ನಾನು ದೊಡ್ಡವನಾದ್ಮೇಲೆ ಒಂದು ಸಿಂಹನ ಸಾಕ್ಬೇಕು ಅಂತ ಅನ್ಕೊಂಡು ಹೆಂಗೋ ಶಿವ ಅಂತ ಸಿನಿಮಾನ ನೋಡ್ಕೊಂಡು ಊಟನ ಮಾಡ್ಕೊಂಡು ಆರಾಮಾಗಿದ್ದೆ. ಅದೇ ಟೈಮ್ಗೆ ಪಟ್ ಅಂತ ಒಂದು ಅಡ್ವರ್ಟೈಸ್ ಬಂದೇ ಬಿಡದ. ಹೆಂಗಿದ್ರು ಅಡ್ವರ್ಟೈಸ್ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮವರು ಚಾನಲ್ಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರು. ಚೇಂಜ್ ಮಾಡ್ತಾ 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 ಸುವರ್ಣ ಚಾನಲ್ಗೆ ಬಂದು ನಿಂತ್ಕೊಂತು. ಸುವರ್ಣ ಚಾನಲ್ ಅಲ್ಲಿ ಒಂದು ಫಿಲಂ ಬರ್ತಿತ್ತು. ಆ ಫಿಲಂ ನ ನೋಡಿದ್ರೆ ಇದುವರೆಗೂ ಭಯ ಆಗುತ್ತೆ ಗುರು ನನಗೆ. ಅಷ್ಟಕ್ಕೂ ಆ ಚಾನಲ್ ಅಲ್ಲಿ ಯಾವ ಫಿಲಂ ಬರ್ತಿತ್ತು ಗೊತ್ತಾ? ಡಾಕ್ಟರ್ ವಿಷ್ಣುವರ್ಧನ್ ಅವರ ಆಪ್ತ ರಕ್ಷಕ ಫಿಲಂ ಬರ್ತಿತ್ತು. ಆ ಫಿಲಂ ಬಂದಾಗ ಒಂದು ಸೀನ್ ನ ನೋಡ್ಬಿಟ್ಟು ಹೆವಿ ಭಯ ಆಗ್ಬಿಟ್ಟು ನಾನೇನ್ ಮಾಡಿದೆ ಅಂದ್ರೆ, ತಿಂತಿದ್ದಂತ ಊಟನ ತಟ್ಟೆ ಸಮೇತ ಎತ್ಕೊಂಡು ಹೋಗ್ಬಿಟ್ಟು ರೋಡಲ್ಲಿ ಕೂತ್ಕೊಂಡು ಜೋರಾಗಿ ಗಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಇವಾಗ ನೆನ್ಸ್ಕೊಂಡ್ರೆ ಅದು ಕಾಮಿಡಿ ಅನ್ಸುತ್ತೆ. ಆ ಟೈಮ್ ನಲ್ಲಿ ಹೆವಿ ಭಯ ಪಟ್ಬಿಟ್ಟಿದೆ ಗುರು. ಈ ನನ್ನ ಸ್ಟೋರಿನ ಯಾಕೆ ಹೇಳಿದೆ ನಿಮ್ಗೆ ಅಂದ್ರೆ, ರೀಸೆಂಟ್ ಆಗಿ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಆ ಫಿಲಂ ನ ತೆಗ್ದಂತ ಒಂದು ಬೆಟ್ಟ ನನ್ ಕಣ್ಣಿಗೆ ಬಿತ್ತು. ಆ ಬೆಟ್ಟಕ್ಕೆ ನಾವು ಇವತ್ತು ಹೋಗ್ತಾ ಇದೀವಿ. ನಮ್ಮಲ್ಲಿ ಮತ್ತೆ ನಿಮ್ಮಲ್ಲಿ ಇರುವಂತ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಅಂತ ಅನ್ಕೊಂಡು ನನ್ನ ಕ್ಯಾಮ್ರಾಗಳನ್ನೆಲ್ಲ ಎತ್ಕೊಂಡು ಮನೆಯಿಂದ 113 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂತ ಹೊಸಕೆರೆಗೆ ಬಂದು ತಲುಪ್ತೆ. ಅಲ್ಲಿಂದ 30 ರೂಪಾಯಿ ಕೊಟ್ಟು ಶೇರ್ ಆಟೋದಲ್ಲಿ ಕುತ್ಕೊಳ್ಳಕ್ಕೂ ಜಾಗ ಇಲ್ದೆ 11 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂತ ಆ ಬೆಟ್ಟಕ್ಕೆ ತಲುಪೇ ಬಿಟ್ಟೆ. ಅಷ್ಟಕ್ಕೂ ಆ ಬೆಟ್ಟದ ಹೆಸರೇನು ಗೊತ್ತಾ? ಇಲ್ಲಿಂದ 96 ಕಿಲೋಮೀಟರ್ ದೂರದಲ್ಲಿರೋ ದೇವದುರ್ಗದ ಹತ್ರ ರತ್ನಗಿರಿ ಬೆಟ್ಟ. ಅಲ್ಲೊಂದು ಗುಹೆಲಿದ್ದಾನೆ. ನಿಮ್ಗಿನ್ ಒಂದ್ ಗೊತ್ತಾ, ಇಲ್ಲೇ ಇದು ಆಪ್ತ ರಕ್ಷಕ ಫಿಲಂ ಇದೆಯಲ್ಲ, ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ವಿಷ್ಣುವರ್ಧನ್ ಅವರು ಸಾಯಿಸ್ತಾರಲ್ಲ, ವಿಜಯ ರಾಜೇಂದ್ರ ಇಲ್ಲೇ ಮೇಲ್ಗಡೆ ಶೂಟಿಂಗ್ ಮಾಡಿರೋದು. ಇಲ್ಲೇ ಶೂಟಿಂಗ್ ಮಾಡಿರೋದು. ನಾನು ಈ ಪಾತ್ರೆಗೆ ಹಾಕ್ಬೇಕಾದ್ರೆ ಚೆನ್ನಾಗಿದ್ದಿದ್ದ ಹಾಲು ಹೊಡೆದೋಕಾಗದ ಹೆಂಗ್ ಸಾಧ್ಯ? ಟೀ ಮಾಡ್ತಾನೆ ಹೊಡೆದೋಯ್ತಲ್ಲ ಹಾಲು. ಇದ್ರಿಂದ ಯಾವ್ದಾದ್ರು ಬೇರೆ ಶಕ್ತಿ ಇರ್ಬೋದಾ ಅಥವಾ ಬೇರೆ ಯಾವ್ದಾದ್ರು ದೊಡ್ಡ ಕಾರಣ ಇರ್ಬೋದಾ? ನೀವು ಇಲ್ಲೇನ್ ನೋಡ್ತಿದ್ದೀರಾ, ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಕಲ್ಯಾಣಿ ತರ ಕಾಣಿಸ್ತಿದೆ. ಆದ್ರೆ ಇದು ಕಲ್ಯಾಣಿ ಕಟ್ಟಬೇಕು ಅಂತಾನೆ ಕಟ್ಟಿಲ್ಲ ಇಲ್ಲಿನ ರಾಜರು. ಇಲ್ಲಿರುವಂತ ಮಣ್ಣನ್ನ ತೆಗೆದ್ಬಿಟ್ಟು ಕೋಟೆ ಗೋಡೆಗಳನ್ನ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಆ ಮಣ್ಣನ್ನ ಉಪಯೋಗಿಸ್ಕೊಂಡ್ರು. ಹಾಗೆ ಹಳ್ಳ ಬಿದ್ಬಿಡ್ತಲ್ಲ, ಹಳ್ಳ ಬಿದ್ದಿರುವಂತ ಜಾಗದಲ್ಲಿ ಕಲ್ಯಾಣಿಗಳನ್ನ ಕಟ್ಟಿದ್ರಂತೆ. ಆಗೋ ಆ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ. ಆ ಬೆಟ್ಟದ ಮೇಲೆ ವಿಜಯ ರಾಜೇಂದ್ರ ಬಹದ್ದೂರ್ ಇದ್ರಂತೆ. ಇವಾಗ ನಮ್ಮ ಹತ್ರ ತೀರಾ ಕಡಿಮೆ ಸಮಯ ಇರೋದು. ಆ ಬೆಟ್ಟಕ್ಕೆ ಒಬ್ನೇ ಹೋಗೋದು ಅಷ್ಟೊಂದು ಸರಿ ಇರಲ್ಲ ಅಂತ ಅಲ್ಲಿ ಒಬ್ಬ ಅಜ್ಜನ ಪರಿಚಯ ಮಾಡ್ಕೊಂಡು ಆ ಬೆಟ್ಟನ ಹತ್ತಕ್ಕೆ ಇಬ್ರು ಸಹ ಹೊರಟ್ವಿ. ನನ್ನಿಂದ ಕಾಣ್ತಿರುವಂತದ್ದೇ ರತ್ನಗಿರಿ ಬೆಟ್ಟ. ಆ ಬೆಟ್ಟಕ್ಕೆ ಹೋಗಕ್ಕಿಂತ ಮುಂಚೆನೆ ನಮ್ಗೊಂದು ಹಳೆಯ ಕಾಲದ ಒಂದು ದೇವಸ್ಥಾನ ಕಾಣಿಸುತ್ತೆ. ಈ ದೇವಸ್ಥಾನನ ನೋಡ್ಕೊಂಡು ರತ್ನಗಿರಿ ಬೆಟ್ಟನ ಹಾಗೆ ಹತ್ಕೊಂಡು ಹೋಗ್ಬೇಕಂತೆ ನಾವು. ನಮ್ಮ ಜೊತೆ ಇವಾಗ ಯಜಮಾನ್ರಿದ್ದಾರೆ. ಯಜಮಾನ್ರಿಗೆ ಅಷ್ಟೋ ಇಷ್ಟೋ ಕೊಟ್ಟರೆ ಅವರು ನಮಗೆ ಕೋಟೆ ದಾರಿ ತೋರಿಸ್ತಾರೆ. ನಾವು ಅದು ಆದಷ್ಟು ಟ್ರೈ ಮಾಡೋಣ. ಇವಾಗ 3 ಗಂಟೆ ಆಗಿಬಿಟ್ಟಿದೆ. ಆದ್ದರಿಂದ ಆದಷ್ಟು ಹತ್ತಕ್ಕೆ ಟ್ರೈ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಹತ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡೋಣ. ನಾವೀಗ ಕರೆಕ್ಟಾಗಿ ಆಂಧ್ರ ಪ್ರದೇಶನಲ್ಲಿ ಇದ್ದೀವಿ. ಆಂಧ್ರಾಗೆ ಸೇರುತ್ತಂತೆ ಇದು ಕದಾ. ಆಂಧ್ರಾಗೆ ಸೇರುತ್ತಂತೆ ಇದು. ಕರ್ನಾಟಕ ಆಂಧ್ರ ಬಾರ್ಡ್ರಲ್ಲಿ, ಅಂದರೆ ಕರ್ನಾಟಕ ಬಾರ್ಡ್ರಿಂದ ಒಂದು 8-10 ಕಿಲೋಮೀಟ್ರು ಮುಂದೆ ಬಂದೇ ಬಿಟ್ಟಿದ್ದೀವಿ ನಾವು. ನಮಗೆ 10 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಮುಂದೆ ಬಂದ್ಬಿಟ್ಟಿದ್ದೀವಿ. ನನ್ನಿಂದ ಕಾಣಿಸ್ತಿರುವಂಥದ್ದೇ ಆ ಕೋಟೆಯ ಎಂಟ್ರೆನ್ಸು. ನಿಮ್ಮ ಹೆಸರೇನಣ್ಣ? ಸೋಮಶೇಖರ್. ಅಲ್ಲ, ನೀವು ಸ್ಲಿಪ್ಪರ್ಗಳೇ ಹಾಕೊಂಡಿಲ್ವಲ್ಲ, ಆಗುತ್ತಾ ನಿಮಗೆ? ನನಗೆ ಕಾಲು ಗ್ರಿಪ್ ಸಿಗಲ್ಲ ಅಂತ. ಓಹೋ, ಆ ಥರ. ನಿಮ್ಗೆ ಎಷ್ಟು ಜನ ಮಕ್ಕಳು? ಮದುವೆನೇ ಆಗಿಲ್ಲ? ಅಯ್ಯೋ, ಮದುವೆ ಆಗಿಲ್ದಿರ ನೀವು ಸಿಂಗಲ್ ಆಗಿ ಇದ್ದೀರಾ ಇದುವರೆಗೂ? ಏನಕ್ಕೆ ಮದುವೆ ಆಗಿಲ್ಲ ಅಂತ ಕೇಳ್ಬೋದಾ? ಏನಕ್ಕೆ ಮದುವೆ ಆಗಿಲ್ಲ ಅಣ್ಣ? ತೋಟ ಜಮೀನ್ ಇಲ್ಲ ಅಂದ್ರೆ ಮದುವೆ ಆಗಂಗಿಲ್ವಾ? ಓಹೋ, ಉದ್ಯೋಗ ಬೆಂಗಳೂರು ಅಂತಾರೆ. ಅದೇ ನೀವು
ಆ ಟೈಮಲ್ಲಿ ನಿಮಗೆ ತೋಟ ಏನು ಇಲ್ಲ ಅಂತ ಹೇಳ್ಬಿಟ್ಟು ಮದುವೆ ಹೆಣ್ಣು ಕೊಟ್ಟಿಲ್ಲ ಯಾರು. ಸ್ವಲ್ಪ ದೂರ ಹಾಗೆ ನಾವು ಟ್ರಕ್ ಬಂದ್ವಿ. ಟ್ರಕ್ ಬಂದ್ಮೇಲೆ ಈ ಒಂದು ಬಾಗಿಲು ಕಾಣಿಸುತ್ತೆ. ಈ ತರ ಬಾಗಿಲುಗಳು ಟೋಟಲ್ಲು ಇದು ಬಿಟ್ಟು ಇನ್ನ 6 ಬಾಗಿಲಿದಾವಂತೆ. ಈ ಬಾಗಿಲನ್ನ ಯಾವ ತರ ಕಟ್ಟಿರೋದು ಅಂದ್ರೆ ಮರಳು, ಇಟ್ಟಿಗೆ, ಅದಾದ್ಮೇಲೆ ಬೆಲ್ಲ ಬರುತ್ತಂತಲ್ಲ, ಆ ಬೆಲ್ಲನು ಮಿಕ್ಸ್ ಮಾಡಿ ಕಟ್ಟಿರೋದಂತೆ. ಇದೆಲ್ಲ ಬಂದ್ಬಿಟ್ಟು ಆಂಧ್ರಕ್ಕೆ ಸೇರುತ್ತಲ್ಲ, ಈ ಕೋಟೆ ಎಲ್ಲ ಆಂಧ್ರಕ್ಕೆ ಸೇರುತ್ತೆ. ಮೇಂಟೆನೆನ್ಸ್ ಏನು ಕರೆಕ್ಟಾಗಿ ಮಾಡಿಲ್ಲ ಅಂತೀರಾ? ಮಾಡಿಲ್ಲ. ಈಗಲೂ ಸೆಂಟ್ರಲ್ ಗೌರ್ಮೆಂಟ್ ಒಬ್ರು ಇದ್ದಾರೆ. ಕಾವಲ್ಗಾರ ನೀನು ನೋಡಿದ್ರೆ ಸೈನ್ ಮಾಡಿಸ್ಕೊಂಬರು. ಅಂದ್ರೆ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆನೆ. ಮೇಂಟೆನೆನ್ಸ್ ಫುಲ್ ಬೇವ್ರು ಹಂಗೆ ಹರ್ಕೊ ಬಂದ್ಬಿಡ್ತೈತೆ ತಾತ ಅವ್ರಿಗೆ ಪಾಪ. ಅದೇ ನೀವು ಪಾಪ ಮುಂದಾಗುತ್ತೆ, ನಮ್ಗೆ ಟೆನ್ಷನ್ ಬಂದಂಗಾಗುತ್ತೆ. ನೋಡಿ, ಆದ್ರೂ ತಾತ ಅವರು ಬಿಟ್ಕೊಡ್ತಿಲ್ಲ. ನೀನ್ ತಲೆ ಕೆಡ್ಸ್ಕೊಳ್ಬೇಡಪ್ಪ, ನಾನು ಕರ್ಕೊಂಡು ಹೋಗ್ತೀನಪ್ಪ ಅಂತಾರೆ. ಇನ್ನೊಂದು ಸ್ವಲ್ಪ ದೂರ ಹಾಗೆ ನಾವು ಟ್ರಕ್ ಬಂದಿದ್ದಕ್ಕೆ ನಮಗೆ 2ನೇ ಬಾಗಿಲು ಕಾಣಿಸಿದೆ ನೋಡಿ. ಈ 2ನೇ ಬಾಗಿಲು ಬಂದ್ಬಿಟ್ಟು ಕಲ್ಲಿಂದ ಕಟ್ಟಿದ್ದಾರೆ, ಕಲ್ಲು ಸಿಮೆಂಟು. ಓಹೋ, ಏನ್ ತಾತ ಇದು ಬೇರೆ ಪ್ರಪಂಚ ತರಾನೇ ಐತಲ್ಲ ಇದು. ಅಯ್ಯಪ್ಪ, ಏನ್ ಇಷ್ಟೊಂದು ದೊಡ್ಡದು. ಇನ್ನ ಮೇಲಕ್ಕೆ ಹಾಗೆ ಹತ್ಕೊಂಡು ಬರ್ತಾ ನಮಗೆ ಅಕ್ಕ ತಂಗಿ ದೊಣೆ ಅಂತ ಸಿಕ್ಕಿದೆ. ಇದು ನೋಡಿ, ಈ ಬೆಟ್ಟದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನಲ್ಲೇ ನೀರೆಲ್ಲ ಸ್ಟೋರೇಜ್ ಆಗಿದೆ. ಇಲ್ಲೂ ಮತ್ತು ಅಲ್ಲೂ ಅದು ಅಕ್ಕದಂತೆ, ಇದು ತಂಗಿದಂತೆ ದೊಣೆ. ಅಕ್ಕ ದೊಣೆ ನೀರು ಚೆನ್ನಾಗಿದೆ, ತಂಗಿ ದೊಣೆದು ಬಂದ್ಬಿಟ್ಟು ಗ್ರೀನ್ ಕಲರ್ ಥರ ಆಗಿಬಿಟ್ಟಿದೆ ನೋಡಿ. ಈ ಅಕ್ಕ ದೋಣೆದೇನಿದೆ ನೀರು, ಈ ನೀರನ್ನು ಆರಾಮಾಗಿ ಕುಡಿಬೋದಂತೆ. ಫುಲ್ಲು ನೀರು ಒಳಗೆ ಹೋಗ್ಬಿಟ್ಟಿದೆ, ಸ್ವಲ್ಪ ಬ್ಲ್ಯಾಕ್ ಕಲರ್ ಥರ ಆಗಿಬಿಟ್ಟಿದೆ. ಆದರೆ ನೀರು ಚೆನ್ನಾಗಿದೆ ಅಂತ ತಾತ ಅವರು ಹೇಳ್ತಿದ್ದಾರೆ. ಈ ನೀರಿಂದ ಏನಾದರೂ ಕುಡಿದ್ರೆ ಹೊಟ್ಟೆಲಿರುವಂಥ ಕಿಡ್ನಿ ಸ್ಟೋನ್ ಇರುತ್ತಲ್ಲ, ಆ ಕಿಡ್ನಿ ಸ್ಟೋನ್ ಎಲ್ಲ ಕರ್ಗೋಗುತ್ತಂತೆ ತಾತ ಹೇಳ್ತಿದ್ದಾರೆ. ಆ ನೀರನ್ನು ಕುಡಿದ್ರೆ ನಿಜವಾಗ್ಲೂ ಕಿಡ್ನಿಯಲ್ಲಿರೋದು ಎಲ್ಲ ಹೋಗುತ್ತೆ, ಸ್ಟೋನ್ ಎಲ್ಲ ಕರ್ಗುತ್ತಾ? ಬಾಟ್ಲನ್ನ ಖಾಲಿ ಮಾಡ್ಕೊಂಡು ಅದು ಹೆಂಗದು? ಅಲ್ಲ, ಅದು ಹೆಂಗೆ ಹೇಳ್ತೀರಾ? ಅವರು ಯಾರು ದೊಡ್ಡವ್ರು ಹೇಳಿರೋ, ನಾನು ಈಗ ನಿಮ್ಗೆ ಹೇಳ್ತಾ ಇದ್ದೀನಿ. ಓ ಹಂಗೆ, ಓಕೆ. ನನ್ನ ಸ್ವಂತ ಉಪಯೋಗ ಅಲ್ಲ, ಮುಂಚೆಯಿಂದ ಹಳೆ ಕಾಲದಿಂದ ಹೇಳೋರು. ಹಂಗೆ ಹೇಳಿದ್ದಾರೆ ನಿಮ್ಮ ತಾತ ಮುತ್ತಾತ ಅವರೆಲ್ಲ ಹಂಗೆ ಹೇಳಿರೋದು. ನಮ್ಮ ತಾತದ್ದು ಜಮೀನು ಒಂದ್ ಗಿಡ ಇಕ್ಕಿರ್ತಾರೆ, ಹಣ್ಣು ಬಿಡುತ್ತೆ, ಚೆನ್ನಾಗಿರುತ್ತೆ ಅಂತಾರೆ. ಆಗ ಆ ಥರ ಯಾರೋ ಹಿಂಗೆ ಹೇಳಿರೋದು. ನಾವೇನು ದುಡ್ಡಿದೀವಿ ಅಂತ ಹೇಳ್ತಾ ಇಲ್ಲ. ಊರ ಕಾಲದ್ದು ನಡೀತಿರೋದು ಹಂಗೆ. ಅವತ್ತೆಲ್ಲ ನಾವು ಭತ್ತ ರಾಗಿ ಉಟ್ಕೊಂಡಿದ್ದಲ್ಲ. ಹೌದಾ? ಮತ್ ನಿಮ್ಗೆ ಅಲ್ಲಿ ಏನ್ ಕಾಣಿಸ್ತಿದೆ? ಆ ಬೆಟ್ಟದ ಮೇಲ್ಗಡೆ ಒಂದು ಮನೆ ತರ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ರಾಜ ಮಹಾರಾಜರ ಕುದುರೆಗಳು ಮತ್ತೆ ಆನೆಗಳನ್ನ ಕಟ್ಟಾಕ್ತಿದ್ದಂತ ಜಾಗ ಅಂತೆ ಅದು ನೋಡಿ. ಅಲ್ಲ, ಇದು ಪೊದೆಗಿದೆ ಎಲ್ಲ ಬೆಳೆದಿದೆಯಲ್ಲ, ನೀವು ಹುಷಾರಾಗಿ ಹೋಗಿ. ಆವ್ಗಿವಿದ್ರೆ ಹೌದಾ? ಹಂಗಲ್ಲ, ಇದು ನೋಡಿ, ಇದು ಪೊದೆ ಬೆಳೆದೈತೆ ಪಾಪ, ರೋಡ್ಗಳಿಲ್ಲ. ಅಯ್ಯಯ್ಯೋ, ಅದಕ್ಕೇನೆ ಆಲ್ಮೋಸ್ಟ್ ಹತ್ಬಿಟ್ವಲ್ಲ, ಇನ್ನೊಂದು ಅರ್ಧ ಭಾಗ. ನಿಧಾನಕ್ಕೆ ಹತ್ತೋಣ ಬಿಡಿ, ತಲೆ ಕೆಡ್ಸ್ಕೊಳ್ಳೋದೇನು ಬೇಡ. ನಾವು ಆ ಬಂಡೆ ಮೇಲ್ಗಡೆ ಇದ್ವಿ, ಆ ಬಂಡೆ ಮೇಲ್ಗಡೆಯಿಂದ ಹಾಗೆ ಇಳ್ಕೊಬಂದು ನಮಗೆ 3ನೇ ಬಾಗಿಲು ಕಾಣಿಸಿದೆ ನೋಡಿ. ಈ ಬಾಗಿಲಿಂದ ಒಳಗೆ ಹೋಗ್ಬೇಕು. ಇನ್ನು 4 ಬಾಗಿಲಿದಾವಂತೆ ಈ ಥರವು. ಟೋಟಲ್ 7 ಬಾಗಿಲು ಒಳಗಡೆ ಹೋದ್ರೆ ಬೆಟ್ಟ ಟಾಪಿಗೆ ಹೋಗಿ ತಲುಪ್ತೀವಂತೆ. ಇಲ್ಲೆಲ್ಲ ಏನಕ್ಕೆ ಹೇಳಿ? ಅದು ಬಂಗಾರ ಸಿಗುತ್ತೆ ಅಂತ, ದುಡ್ಡು ಬಂಗಾರ. ನಿಜವಾಗ್ಲೂ ಈ ಬೆಟ್ಟದಲ್ಲಿ ಬಂಗಾರ ಏನಾದರೂ ಸಿಗುತ್ತಾ? ಯಾವತ್ತಿಗೆ ಯಾರು ತಂದಿಕ್ಕವ್ರೆ ಸುಮ್ಮನೆ ಅಗಿತಾರೆ. ಹೌದಾ? ಸಿಗ್ಬೋದು, ಬಿಡ್ಬೋದು. ಏನ್ ಆತರ ಏನಿರಲ್ಲ, ಸುಮ್ಮನೆ ಅಗ್ದಿದ್ದಾರೆ. ಯಾರೋ ಅಜ್ಜಿ ತಾತ ಕತೆ ಹೇಳಿ. ಅಜ್ಜಿ ತಾತ ಯಾರಾದ್ರೂ ಕತೆ ಹೇಳಿರ್ತಾರಲ್ಲ, ಆ ಕತೆನ ಕೇಳ್ಕೊಬಂದ್ಬಿಟ್ಟು ಇಲ್ಲಿ ಅಗ್ಜೋದು ಸುಮ್ಮನೆ, ಆಗಿದೆಲ್ಲ ಹಾಳು ಮಾಡೋದು. ನೋಡಿ, ಈ ರತ್ನಗಿರಿ ಕೋಟೆಯಲ್ಲಿ ಬಂದ್ಬಿಟ್ಟು ರಾಜ ಮಹಾರಾಜರೆಲ್ಲ ಬಂಗಾರಗಳನ್ನ ಇಕ್ತಿದ್ರು ಅಂತ ಹೇಳ್ಬಿಟ್ಟು ಒಂದು ಕಲ್ಪನಾ ಕತೆ ಇರ್ಬೋದು. ಅದು ನಿಜ ಅಂತೂ ಇರಲ್ಲ, ಕಲ್ಪನಾ ಕತೆನೇ ಅದು. ಆ ಕತೆನ ಕೇಳ್ಬಿಟ್ಟು ಕೆಲವರು ಬಂದ್ಬಿಟ್ಟು ಈ ಒಂದು ಜಾಗ ಏನಿದೆ, ಈ ಜಾಗನೆಲ್ಲ ಅಗ್ದಿ ಇಲ್ಲಿ ಚಿನ್ನ ಇದೆಯೇನೋ ಅಂತ ನೋಡಿದಾರಂತೆ ಜನಗಳು. ಹೌದಾ? ಸೂಪರ್. ಹೌದೌದು ಸರ್, ಹೌದೌದು. ಆರಾಮಿದ್ದೀರಾ?
ಅವರೆಲ್ಲ ಕ್ಯಾಮ್ರಾ ಮಾಡ್ತಾರೆ. ನೋಡ್ಕೊ ಬಂದ್ರಾ? ನೋಡ್ಕೊ ಬಂದ್ವಿ. ಚೆನ್ನಾಗಿದೆಯಾ ಮೇಲೆ? ಚೆನ್ನಾಗಿದೆ. ಹಾ. ನೋಡಿ ನಿಮ್ಗಿನ್ ಒಂದ್ ಗೊತ್ತಾ, ಇಲ್ಲೇ ಇದು ಆಪ್ತ ರಕ್ಷಕ ಫಿಲಂ ಇದೆಯಲ್ಲ, ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ವಿಷ್ಣುವರ್ಧನ್ ಅವರು ಸಾಯಿಸ್ತಾರಲ್ಲ, ವಿಜಯ ರಾಜೇಂದ್ರ ಬಾಬು ಇಲ್ಲೇ ಮೇಲ್ಗಡೆ ಶೂಟಿಂಗ್ ಮಾಡಿರೋದು. ಮೇಲ್ಗಡೆ ಅಲ್ಲಿ ಹಾ, ಮೇಲ್ಗಡೆ ಇಲ್ಲೇ ಶೂಟಿಂಗ್ ಮಾಡಿರೋದು ಅದು. ಓಕೆ ಓಕೆ ಓಕೆ. ಅದಕ್ಕೇನೆ ಕಾರ್ನಲ್ಲಿ ಬಸ್ ಸ್ಟ್ಯಾಂಡ್ ಹೇಳಿದ್ ನಾನೇ ಅಲ್ವಾ? ಹೌದು, ನೀವೇ ನಾವು ಮಾತಾಡ್ಸಿರ್ ನೋಡಿ. ಹೌದು. ನಿಮ್ದು ಯಾವರು? ನಮ್ದು ಗೌರಿಬಿದ್ನೂರು. ಇಲ್ಲಿ ಮೇಲೆ ಹತ್ತೋದು ಅಂದ್ರೆ ಒಂದ್ ಸ್ವಲ್ಪ ರಿಸ್ಕೆ ಗುರು ಇಲ್ಲಿ. ಹಾ ಹಾ ಹಾ, ಪೊದೆಗಳೆಲ್ಲ ಬೆಳ್ಕೊಂಡ್ಬಿಟ್ಟವೆ, ದಾರಿಗಳಿಲ್ಲ ಇಲ್ಲಿ, ದಾರಿ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಮುಳ್ಳಿನ ಗಿಡಗಳು ಗುರು ಇವೆಲ್ಲ, ಮುಳ್ಳು ಚುಚ್ಕೊಂತದೆ, ಹುಷಾರಾಗಿ ಹೋಗ್ಬೇಕು. ತಾತ ಎಷ್ಟು ಬೇಗ 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 ಹತ್ತು ಬಿಡ್ತವ್ರೆ ಗೊತ್ತಾ, ಸಾಕತ್ ಎನರ್ಜಿ ಗುರು ಇಲ್ಲಿ. ನೀವು ಎಷ್ಟು ಸತಿ ಹತ್ತಿದ್ದೀರಾ? 100-150 ಸತಿ ಹತ್ಬಿಟ್ಟಿದ್ದೀರಾ? 100-150 ಸತಿ ಹತ್ತಿದಾರಂತೆ ಈ ಬೆಟ್ಟನ. ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ತಾತ ಅವ್ರಿಗೆ. ಅಯ್ಯಪ್ಪ, ಆ ಪೊದೆ ಒಳಗೆ ಸಂಧಿ ಒಳಗೆ ಎಲ್ಲ ನುಕ್ಕೊಂಡು ಬಂದಮೇಲೆ ನಮಗೆ ಮತ್ತೆ ಇನ್ನೊಂದು ಬಾಗಿಲು ಕಾಣಿಸಿದೆ. ಇದು ಬಂದ್ಬಿಟ್ಟು 4ನೇ ಬಾಗಿಲು. ಇದನ್ನು ಹನುಮಾನ್ ಬಾಗಿಲು ಅಂತ ಕರೀತಾರಂತೆ. ಇಲ್ಲೊಂದು ಆಂಜನೇಯನ ವಿಗ್ರಹ ಇತ್ತಂತೆ, ಹೊಡೆದಾಕಿದಾರಂತೆ. ನಿಧಿಗಳ್ರು ನೋಡಿ ಯಾವ ಥರ ಮಾಡಿದ್ದಾರೆ, ಎಲ್ಲ ಬಂಡೆ ಅಲ್ಲ ಅವರೇ ಬೆಳೆಸಿರೋದಲ್ಲ. ಓ, ಎಲ್ಲ ಕೆಳಗಡೆಲ್ಲ ಈ ತರ ಹಿಂಗ್ ಮೆಟ್ಲಿರ್ತವೆ, ಅವಕ್ಕೆಲ್ಲ ಸಿಕ್ತಂತ ಅಗ್ದವ್ರು. ಹಾಂ ನೋಡಿ, ನಿಧಿಗಳ್ರು ಏನೇನು ಕೆಲಸ ಮಾಡ್ತಾರೆ ಅಂತ. ಇಲ್ಲೆಲ್ಲ ಆ ಥರ ಮೆಟ್ಲಿತ್ತಂತೆ, ಆ ಮೆಟ್ಲುಗಳನ್ನೆಲ್ಲ ಧ್ವಂಸ ಮಾಡಿಬಿಟ್ಟವ್ರೆ ನೋಡಿ, ಕಾಲಿಕ್ಕೂ ಜಾಗ ಇಲ್ಲ, ಆ ಥರ ಮಾಡಿದ್ದಾರೆ. ಅಯ್ಯಪ್ಪ. ಹಾಂ, ನಡ್ರಿ ನೀವು ಹುಷಾರು ತಾತ. ನನಗೆಲ್ಲ ಅಲವಾಟ ಆಗೋಗೈತೆ. ಹಾಂ ಅಂತ ಶಿವಗಂಗೆ ಬೆಟ್ಟ ಹತ್ತಿದ್ದೀನಿ. ಹಾಂ, ಶಿವಗಂಗೆ ಬೆಟ್ಟನೂ ಸ್ವಲ್ಪ ಕಷ್ಟನೇ. ಹ್ಞೂ ಹತ್ತಿದ್ದೀನಿ. ಹ್ಞೂ, ಚಕ್ರ ತೀರ್ಥ. ಓ, ನನಗಿಂತ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪರ್ಸನ್ನು ತಾತನ ಭೇಟಿ ಮಾಡಿದ್ದು ನಮ್ಮ ಪುಣ್ಯ. ಯಾಕಂದರೆ ಅವ್ರ ಲೈಫಲ್ಲಿ ಸುಮಾರು ಒಂದು 200-300 ಸತಿ ಹತ್ಬಿಟ್ಟಿದ್ದೀರ ಬೆಟ್ಟನ, ಎಲ್ಲ ಸೇರಿ ಒಂದು 200-300 ಸತಿ ಹತ್ಬಿಟ್ಟಿದ್ದಾರಂತೆ ಬೆಟ್ಟಗಳನ್ನ. ಇದೇ ಒಂದು 100-150 ಸತಿ ಹತ್ಬಿಟ್ಟವ್ರಂತೆ.